ಸೊ ಡಿಸೆಂಬರ್ 21 ನಮ್ಮ ಪ್ರಕಾರ ಅದು ಏನು ಕೊನೆಯೂ ಅಲ್ಲ, ಮೊದಲು ಅಲ್ಲ. ನಾವು ಯಾವಾಗ ಬದಲಾವಣೆ ಆಗ್ತೀವೋ ಅದೇ ದಿನ ಹೊಸ ವರ್ಷ. ಸೊ ಇವತ್ತು ಬದಲಾವಣೆ ಆದರೆ ಇದೇ ಹೊಸ ವರ್ಷ ಅಷ್ಟೇ. ಸೊ ಹಾಗಾಗಿ 21ನೇ ತಾರೀಕು ನೇರವಾಗಿ ನಿಮ್ಮನ್ನು ಮೀಟ್ ಮಾಡ್ತೇನೆ. 2026ನೇ ಇಸ್ವಿಯಲ್ಲಿ ಏನೆಲ್ಲ ಮಾಡಬೇಕು ಅಂತಿದ್ದೀರೋ ಅದನ್ನೆಲ್ಲ ಒಂದು ಯಾವ ಕಲರ್ ಪೇಪರಲ್ಲಿ ಬರ್ಕೊಂಬರ್ಬೇಕು, ಅದು ಸ್ಕ್ರಾಲಿಂಗ್ ಆಗಿರೋ ನಂಬರ್ಗೆ ಫೋನ್ ಮಾಡಿ ಅವ್ರು ಹೇಳ್ತಾರೆ. ಯಾವ ಇಂಕಲ್ಲಿ ಬರ್ಕೊಂಡು ಬರಬೇಕು? ಗ್ರೀನ್ ಇಂಕಲ್ಲಿ. ನಿಮಗೇನು ಬೇಕೋ ಅದನ್ನೆಲ್ಲ ಬರೆದುಕೊಂಡು ತೆಗೆದುಕೊಂಡು ಬನ್ನಿ, ನಾನು ಆಶೀರ್ವಾದ ಮಾಡ್ತೇನೆ. ಆಮೇಲೆ ಏನು ಮಾಡಿದರೆ ಅದು ಫಲ ಸಿಗುತ್ತೆ ಅದನ್ನು ಹೇಳ್ಕೊಡ್ತೇನೆ. ವಿಶೇಷವಾಗಿ ಪೂರ್ವಜನ್ಮದ ಕರ್ಮಗಳಿದ್ದರೆ ಅದನ್ನೆಲ್ಲ ಕಳ್ಕೊಳ್ಳುವಂಥ ಸಮಯ. ಯಾವುದೇ ದೋಷ ಇದ್ದರೂ ಅದನ್ನು ಮುಕ್ತಿ ಪಡೆದುಕೊಳ್ಬೇಕು. ಸೊ ನೋಡಿ, ಆಗಮ ಕರ್ಮಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಸಂಚಿತ ಕರ್ಮಗಳನ್ನು ಅವಾಯ್ಡ್ ಮಾಡೋದು ಅಥವಾ ತೆಗೆದುಹಾಕೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ತುಂಬ ವಿಶೇಷವಾಗಿರುತ್ತೆ. ಫಾರ್ ಅ ವೆರಿ ರೈಟ್ ರೀಸನ್, ಇಟ್ಸ್ ದಿ ಎಂಡ್ ಆಫ್ ದಿ ಇಯರ್ ದಟ್ ವಿ ಕನ್ಸಿಡರ್. ಐ ಮೀನ್ ಗ್ರೆಗೋರಿಯನ್ ಕ್ಯಾಲೆಂಡರ್ ನಾವು ಫಾಲೋ ಮಾಡೋದು, ಆ ಕ್ಯಾಲೆಂಡರ್ ಪ್ರಕಾರ ದಿಸ್ ಈಸ್ ಅ ಎಂಡ್ ದಿಸ್. ಬಟ್ ದಟ್ಸ್ ಓಕೆ. ಲೆಟ್ ಅಸ್ ಬಿಗಿನ್ ಅ ಫ್ರೆಶ್ ಇಯರ್ ವಿತ್ ಅ ನ್ಯೂ ಮೈಂಡ್ ಸೆಟ್. ಇದನ್ನು ಕಲಿತಾಗ ಮಾತ್ರ ನಾವು ಏನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇವತ್ತು ನಾವು ಮಾತಾಡ್ತಿದ್ದೀವಿ ಕನ್ನಡ, ಯಾರೋ ಹೇಳಿಕೊಟ್ಟು ನಾವು ಕಲ್ತಿರೋದಕ್ಕೆ ಮಾತಾಡ್ತಿದ್ದೀವಿ. ಇವತ್ತು ನಾವು ಇಂಗ್ಲೀಷ್ ಏನೋ ಬರುತ್ತೆ, ಹೇಗೆ ಬಂತು? ಹುಟ್ಟಿದ ತಕ್ಷಣ ಬರಲಿಲ್ಲ,